ನಾವು ದಲಿತ ಸಂಘಟನೆಗಳ ಒಕ್ಕೂಟ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಿದ್ದಾದ್ಮೇಲೆ ಆಗಿನ ಗೃಹ ಸಚಿವರು ಅದನ್ನ ಸಿಐಡಿ ತನಿಖೆಗೆ ಆದೇಶ ಮಾಡಿದ್ರು. ಸಿಬಿಐ ತನಿಖೆಗೆ ಮಾಡಿ ಅಂತ ನಾವು ಸಿದ್ದರಾಮಯ್ಯ ಅವರು ಖುದ್ದು ಭೇಟಿ ಮಾಡಿ ಮನವಿ ಪತ್ರ ಕೊಟ್ಟರು ಕೂಡ ಅದನ್ನು ಉದ್ದೇಶಪೂರ್ವಕವಾಗಿ ರಾಜ್ಯ ಸರ್ಕಾರದ ಹಿಡಿತದಲ್ಲೇ ಈ ಪ್ರಕರಣ ಇರಬೇಕು, ನ್ಯಾಯ ದಕ್ಕುತ್ತೋ ಇಲ್ಲೋ ಗೊತ್ತಿಲ್ಲ ಅಂತೇಳಿ ನಾವಿರ್ಬೇಕಾದ್ರೆ ಅನುಮಾನ ವ್ಯಕ್ತಪಡಿಸಿದ್ರೆ ಕೊನೆಗೆ ಅದು ಸಿಐಡಿ ತನಿಖೆ 3 ವರ್ಷ 9 ತಿಂಗಳಾದರೂ ಕೂಡ ಅದಕ್ಕೆ ಇದುವರೆಗೂ ಯಾವುದೇ ನ್ಯಾಯ ದಕ್ಕಿಲ್ಲ. ಆದರೆ ಚಂದ್ರಕಲಾ ಅವರು ರಾಜ್ಯ ಮಟ್ಟದ ಹಿರಿಯ ವಕೀಲರನ್ನ ಸಂಪರ್ಕ ಮಾಡಿ ಅವರ ಸಲಹೆ ತಗೊಂಡು ಸಿಬಿಐ ತನಿಖೆ ಆಗಲೇಬೇಕಂತೇಳಿ ಹೋರಾಟ ನಡೆಸುವಂತ ಸಂದರ್ಭಕ್ಕೆ ಆದೇಶ ಆಯ್ತು ಹೈಕೋರ್ಟ್ ಇಂದ. ಅದ ಆದೇಶ ಆದ 15 ದಿನಗಳಲ್ಲಿ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರ, ಯಾವ ಸರ್ಕಾರ ಶ್ರೀನಿವಾಸನ್ ಅವರ ಕೊಲೆಗೆ ನ್ಯಾಯ ಕೊಡಬೇಕಾಗಿತ್ತು ಅದೇ ರಾಜ್ಯ ಸರ್ಕಾರ ಇದನ್ನ ಸಿಬಿಐ ತನಿಖೆ ಆಗಬಾರದು ಅಂತೇಳಿ ಸುಪ್ರೀಂ ಕೋರ್ಟ್ ಮೆಟ್ಲೇರಿ ಹೈಕೋರ್ಟ್ ಆದೇಶದ ವಿರುದ್ಧ ಹೋಯ್ತು. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು ಈ ಪ್ರಕರಣವನ್ನ ರೀಹಿಯರಿಂಗ್ ಅಡ್ಡಿ ಕರ್ನಾಟಕ ಹೈಕೋರ್ಟ್ ಅಂತೇಳಿ ವಾಪಸ್ ಕಳಿಸ್ತು. ಅಂದ್ರೆ ಸಿಬಿಐ ತನಿಖೆಗೆ ಆದೇಶ ಮಾಡಿರ್ತಕ್ಕಂಥ ಹೈಕೋರ್ಟ್ ಪೀಠದ ಮುಂದೆನೆ ಇದು ಮತ್ತೆ ಪುನರ್ ವಿಚಾರಣೆಗೆ ಬಂತು. ಇದು ಪುನರ್ ವಿಚಾರಣೆ ಆಗಿ 1.5 ವರ್ಷ ಆಗೋಯ್ತು. ನಮಗೆ ಆತಂಕ ಆಗಿರುವಂತದ್ದು, ಯಾವ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ ಆಗ ತಾನೇ ಮುಗಿದದ್ದಂತ ಎಲೆಕ್ಷನ್ಗಳಲ್ಲಿ ಸಕ್ರಿಯವಾಗಿ ಹಗಲು ರಾತ್ರಿ ದುಡಿದಿದ್ದಂತ ಶ್ರೀನಿವಾಸನ್ ಅವರ ಕೊಲೆ ಆದಾಗ ಇಂಥ ಬೆಳವಣಿಗೆಗಳ ಮಧ್ಯೆ ಇವತ್ತು ಕೂಡ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇದಕ್ಕೆ ನ್ಯಾಯ ದಕ್ಕಬೇಕಂತ ಹೇಳಿದ್ರೆ ಸಿಬಿಐ ತನಿಖೆ ಕೊಡಲ್ಲ ಅಂತೇಳಿ ಇವತ್ತು ಕೂಡ ಹಂತವಾದ ಪ್ರಯತ್ನಗಳನ್ನ ಮಾಡುವಂತ ಹಿನ್ನೆಲೆ ಇವತ್ತು ಕೂಡ ನಾವು ರಾಜ್ಯ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಅವರಿಂದ ಬದಲಾವಣೆ ಆಗಿದೆ, ಹೋಮ್ ಮಿನಿಸ್ಟರ್ ಒಬ್ಬರಿಂದ ಮತ್ತೊಬ್ಬರಿಗೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಆವತ್ತಿಂದ ನಡೆದಿರ್ತಕ್ಕಂಥ ಅಚಾತುರ್ಯವಾಗಿರ್ತಕ್ಕಂಥ ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಇನ್ನು ಮುಂದೆ ಈ ರೀತಿ ಆಗಬಾರ್ದು. ಹೊಸ ಸರ್ಕಾರ, ಹೊಸ ಮುಖ್ಯಮಂತ್ರಿ, ಹೊಸ ಗೃಹ ಮಂತ್ರಿ ಇವರು ಇರಬೇಕಾದ್ರೆ ಇದನ್ನ ಗಂಭೀರವಾಗಿ ಪರಿಗಣಿಸಿ ಏನು ಹೈಕೋರ್ಟ್ ಆದೇಶ ಮಾಡಿರೋದನ್ನ ಮರುಪರಿಶೀಲನೆ ಮಾಡೋದಕ್ಕೆ ಮರು ವಿಚಾರಣೆಗಾಗಿ ಹಾಕಿರುವಂತ ಪ್ರಕರಣದಲ್ಲಿ ಇದು ಸಿಬಿಐ ತನಿಖೆ ಆಗಲೇಬೇಕು ಅಂತೇಳಿ ಇವತ್ತಿನ ಮುಖ್ಯಮಂತ್ರಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರನ್ನ ಒತ್ತಾಯ ಮಾಡ್ತಾ ಇದ್ವಿ. ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವರಲ್ಲೂ ಕೂಡ ನಾವು ಒತ್ತಾಯ ಪೂರ್ವಕವಾಗಿ ಆಗ್ರಹ ಮಾಡ್ತಾ ಇದ್ವಿ. ಇದನ್ನ ಸಿಬಿಐ ತನಿಖೆಗೆ ತಾವು ಮರು ವಿಚಾರಣೆಯಲ್ಲಿ ಪ್ರಸ್ತಾಪ ಮಾಡಿ ಸಿಬಿಐ ತನಿಖೆಗೆ ಆದೇಶ ಮಾಡಬೇಕು. ಯಾಕಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ ಆರೋಪಿಗಳು ಯಾರು, ಅವರ ಬ್ಯಾಕ್ ಗ್ರೌಂಡ್ ಏನಿದೆ ಅಂತ ತಮಗೆಲ್ಲ ಗೊತ್ತಿದೆ. ಆ ಆರೋಪಿಗಳನ್ನ ರಕ್ಷಣೆ ಮಾಡುವ ನೆಪದಲ್ಲಿ ಇವರಿಗೆ ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ನಮ್ಗೆ ಪತ್ತೆ ಆಗುತ್ತೆ. ನಾವು ಬಹಳ ಕನ್ಸರ್ನ್ ಇರುವಂತದ್ದು, ನಮಗೆ ಬಹಳ ಕಾಳಜಿ ಇರತಕ್ಕಂಥದ್ದು ಈ ಕೊಲೆಗೆ ಸಂಚು ರೂಪಿಸಿರ್ತಕ್ಕಂಥ ವ್ಯಕ್ತಿ ಯಾರು, ಗುಂಪು ಯಾರು, ಶಕ್ತಿ ಯಾರು ಅನ್ನೋದು ಬಯಲಿಗೆ ಎಳೆಯತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ. ಸೊ ಈ ಕಾರಣಕ್ಕಾಗಿ ಇವತ್ತು ಜೈಲುಗಳಲ್ಲಿದ್ದಾರೆ. ಪಾಪ ಚಂದ್ರಕಲಾ ಅವರು ಅವರನ್ನ ಒಟ್ಟಿಗೆ ಇಟ್ರೆ ಒಂದೇ ಜೈಲಲ್ಲಿದ್ರೆ ಪಿತ್ತೂರು ನಡೆಸಿರ್ತಕ್ಕಂಥ ಅವ್ರು ಬಂದು ಅವ್ರಿಗೆ ಎಲ್ಲಾ ರೀತಿಯ ಒಂದೇ ಜಾಗದಲ್ಲಿ ಸಹಾಯ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಅನುಮಾನದ ಮೇಲೆ ಅದನ್ನ ಡಿವೈಡ್ ಮಾಡಿ ಕೆಲವ್ರನ್ನ ಬಳ್ಳಾರಿ ಕಳಿಸಿದ್ರು, ಕೆಲವು ಬೆಂಗಳೂರಲ್ಲಿ ಈ ರೀತಿ ಆರೋಪಿಗಳನ್ನ ದೂರ ಮಾಡಿದ್ರು ಕೂಡ ಬಹಳ ಸೇಫ್ ಆಗಿದ್ದಾರೆ ಅವರು. ಒಂದು ಹಂತದಲ್ಲಿ ಬಹಳ ಕಾಸ್ಟ್ಲಿಯೆಸ್ಟ್ ಲಾಯರ್ನ ಅವ್ರ ಪರ ವಕಾಲತ್ಗೆ ಹಾಕಿದ್ರು, ಬಹಳ ಕಾಸ್ಟ್ಲಿಯೆಸ್ಟ್ ವಕೀಲರನ್ನ. ಅಂದ್ರೆ ಹಿನ್ನೆಲೆ ಕೊಲೆ ಮಾಡಿಸಿರ್ತಕ್ಕಂಥ ವ್ಯಕ್ತಿ, ಕೊಲೆ ಮಾಡಿಸಿರ್ತಕ್ಕಂಥ ಶಕ್ತಿ ಮತ್ತು ಕುತಂತ್ರ
ಇವೆಲ್ಲವೂ ಕೂಡ ಬಹಳ ಸರ್ಕಾರದ ಷಡ್ಯಂತ್ರ ಅಂತ ನಾನು ಆರೋಪ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳೇ ಉತ್ತರ ಕೊಡಬೇಕು. ಸೊ ಹೀಗಾಗಿ ಮರು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ವಾಪಸ್ ಬಂದಿರತಕ್ಕಂತ ಅದೇ ಪೀಠ ನಾಗಪ್ರಸನ್ನ ಅವರು ಪೀಠ ಏನು ಆದೇಶ ಮಾಡಿತು ಅದೇ ಪೀಠದ ಮುಂದೆ ಬಂದಿದೆ. ಅಂದ್ರೆ ಇದರ ಅರ್ಥ ಏನು? ಎಲ್ಲೂ ಹೇಳಿಲ್ಲ. ಸಿಬಿಐ ತನಿಖೆ ಆಗಿರೋದನ್ನ ಮರು ವಿಚಾರಣೆ ಮಾಡಿ ಹೈಕೋರ್ಟ್ ಅಲ್ಲೇ ನೀವು ತೀರ್ಮಾನ ಮಾಡಿರ್ತೀರಿ. ಸಿಐಡಿ ಆಫೀಸ್ ಅಧಿಕಾರಿಗಳನ್ನ ನಾವು ಭೇಟಿ ಮಾಡಿದಾಗ ಆ ಕಡತಗಳನ್ನ ಇದುವರೆಗೂ ಹ್ಯಾಂಡ್ ಓವರ್ ಮಾಡಿಲ್ಲ. ಸಿಬಿಐ ಆದೇಶ ಆದ ತಕ್ಷಣ ಸಿಐಡಿ ತನಿಖೆಯಲ್ಲಿದ್ದಂತ ಎಲ್ಲಾ ಕಡತಗಳು ಕೂಡ ಸಿಬಿಐ ಅಧಿಕಾರಿ ಕೈ ಬರಬೇಕಾಗಿತ್ತು. ಆದ್ರೆ ಒಂದಲ್ಲ ಒಂದು ನೆಪ ಹೇಳ್ಕೊಂಡು ಅವು ಅಲ್ಲೇ ಇದಾವೆ. ಸುಪ್ರೀಂ ಕೋರ್ಟ್ಗೆ ಹೋದಂತ ಜನ ಯಾರು, ಆರೋಪಿಗಳಿಗೆ ಇವತ್ತು ಫೀಡ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು, ಇದೆಲ್ಲ ರಾಜ್ಯ ಸರ್ಕಾರ ಗೊತ್ತಿದೆ. ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಇದಕ್ಕೆ ನೇರ ಹೊಣೆಯನ್ನ ಮುಖ್ಯಮಂತ್ರಿಗಳೇ ಹೊರಬೇಕು, ಗೃಹ ಮಂತ್ರಿಗಳೇ ಹೊರಬೇಕು. ಆವತ್ತಿನ ಗೃಹ ಮಂತ್ರಿ ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ನೇರ ಹೊಣೆ ಹೊರಬೇಕು. ಸೊ ಈ ವಿಚಾರದಲ್ಲಿ ನಾನು ಇವತ್ತು ವಿನಂತಿ ಮಾಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಯ ಕೋಲಾರ ಜಿಲ್ಲೆಯ MLAಗಳು ಮತ್ತು MLCಗಳು ಬಾಯಿ ಬಿಡಬೇಕು. ನಾವು ಇದೇ ತಿಂಗಳ 7ನೇ ತಾರೀಕು MLA ಕೋಲಾರ ಜಿಲ್ಲೆಯ MLA ಮತ್ತು MLCಗಳ ಮನೆಗಳ ಮುಂದೆ ಅಥವಾ ಅವರ ಕಚೇರಿಗಳ ಮುಂದೆ ಧರಣಿ ಸತ್ಯಾಗ್ರಹ ಮಾಡಿ ಇದೇ ತಿಂಗಳ 13ನೇ ತಾರೀಕು ಆರಂಭ ಆಗತಕ್ಕಂತ ವಿಧಾನಸಭೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡಬೇಕು. ಮುಖ್ಯಮಂತ್ರಿಗಳ ಉತ್ತರ ಬೇಕು, ನಮಗೆ ಗೃಹ ಸಚಿವರ ಉತ್ತರ ಬೇಕು, ಉಪಮುಖ್ಯಮಂತ್ರಿಗಳ ಉತ್ತರ ಬೇಕು. ಇಲ್ಲ ಇದನ್ನ ಸಿಬಿಐ ಕೊಡಲ್ಲ, ನಿಮ್ಗೆ ನ್ಯಾಯ ಕೊಡಲ್ಲ ಅಂತ ಓಪನ್ ಆಗಿ ಸೆಷನ್ ಅಲ್ಲಿ ಕೇಳಿ. ನಾವು 13ನೇ ತಾರೀಕು ಬೆಂಗಳೂರಲ್ಲಿ ಹೋರಾಟ ಪ್ರಾರಂಭ ಮಾಡ್ತೀವಿ. ಸೆಷನ್ ಮುಗಿಯೋವರೆಗೂ ನಾವು ಧರಣಿ ಕಂಟಿನ್ಯೂ ಮಾಡ್ತೀವಿ. ಈ ವಿಧಾನಸಭೆ ಸಂದರ್ಭದಲ್ಲಿ ನಾವು ಮಾಡತಕ್ಕಂತ ಹೋರಾಟಕ್ಕೆ ಬೆಲೆ ಕೊಡಲ್ಲ ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿ ಕೊಲೆ ಮಾಡಿದ್ದಾರೆ ಅಂತೇಳಿ ನಾವು ಅವರ ಸ್ಪಾನ್ಸರ್ಶಿಪ್ ಅಲ್ಲೇ ಕೊಲೆ ಆಗಿದೆ, ಅವರ ಮಾರ್ಗದರ್ಶನದಲ್ಲಿ ಅವರ ಪಿತೂರಿಯಲ್ಲಿ ನಡೆದಿದ್ದ ನೇರ ಆರೋಪ ಮಾಡ್ತಾ ಇದ್ದೀವಿ. ಅವರು ಅಂದ್ರೆ ಯಾರು ಸರ್? ಕಾಂಗ್ರೆಸ್ ಪಕ್ಷ, ಅದು ಜಿಲ್ಲಾ ಅಧ್ಯಕ್ಷರು ಮಾತಾಡ್ಲಿ, ರಾಜ್ಯ ಅಧ್ಯಕ್ಷರು ಮಾತಾಡ್ಲಿ, ನಿಮ್ಮ ಪಕ್ಷದವರ ಕಾರ್ಯಕರ್ತರಿಗೆ, ನಿಮ್ಮ ಪಕ್ಷದ ಸೀನಿಯರ್ ಮುಖಂಡರಿಗೆ ಇಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ಇಲ್ಲಿ ಇರ್ತಕ್ಕಂತ ದಲಿತರಿಗೆ ಯಾವ ರೀತಿ ನೀವು ರಕ್ಷಣೆ ಕೊಡ್ತೀವಿ ರಾಜ್ಯದಲ್ಲಿ? ಇದು ನಮ್ಮ ಮೂಲಭೂತ ಪ್ರಶ್ನೆ. ಹೀಗಾಗಿ ಆರೋಪಿಗಳನ್ನ ಗುಂಡು ಹೊಡೆದು ಅರೆಸ್ಟ್ ಮಾಡ್ತೀವಿ ಅನ್ನೋ ಸುಳ್ಳು ಮಾಹಿತಿ ನಾವು ಕೊಟ್ರಲ್ಲ, ಆ ದಾಖಲೆಗಳು ಯಾರ್ಯಾರಿಗೆ ಗುಂಡು ಹಾರಿದೆ, ಯಾರ್ಯಾರು ಗುಂಡು ಹಾರಿಲ್ಲ ಅಂತ ಇಲ್ಲಿ ದಾಖಲೆಗಳಿದೆ ನಮ್ಮ ಹತ್ರ. ಸೊ ಇಂಥ ಸನ್ನಿವೇಶದಲ್ಲಿ ನಾವು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಎಲ್ಲಾ ದಲಿತ ಸಂಘಟನೆಗಳು ಅಷ್ಟೇ ಅಲ್ಲ, ಎಲ್ಲ ನಾಗರಿಕರು ಮಾತಾಡಬೇಕಾಗಿರ್ತಕ್ಕಂಥ ಬಹಳ ಗಂಭೀರ ವಿಷಯ. ಈ ಕಾರಣಕ್ಕಾಗಿ ತಮ್ಮ ಗಮನವನ್ನ ಈ ಮೂಲಕ ಸೆಳೆದು ಈ ಪ್ರಕರಣಕ್ಕೆ ಒಂದು ನ್ಯಾಯ ದೊರಕೋದಕ್ಕೆ ತಮ್ಮ ಪಾತ್ರ ಕೂಡ ಬಹಳ ಮುಖ್ಯ. ಯಾಕಂದ್ರೆ ಕೊಲೆ ಆದಾಗಿಂದ ಇವತ್ತಿನವರೆಗೂ ತಾವು ಈ ಹೋರಾಟದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಹೋರಾಟಕ್ಕೆ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ನನ್ನ ಮಾತನ್ನ